ಇದೊಂದು ಫನ್ನಿ ಸ್ಟೋರಿ. ಇದು ಹುಡುಗ ಹುಡುಗಿ ಪ್ರೀತಿಸ್ತಾ ಇರ್ತಾರೆ. ಹುಡುಗನ ಮನೆಯವರು ಮದುವೆಗೆ ಒಪ್ತಾರೆ, ಹುಡುಗಿ ಮನೆಯವರು ಒಪ್ಪೋದಿಲ್ಲ. ಈ ಮದುವೆಗೆ ನಮ್ಮ ಒಪ್ಪಿಗೆ ಇಲ್ಲ. ಆದರೆ ಹುಡುಗಿ ಕೇಳೋದಿಲ್ಲ. ಆ ಮದುವೆ ಆದರೆ ಆ ಹುಡುಗನ್ನೇ ಮದುವೆ ಆಗ್ತಾನೆ. ಹುಡುಗಿಯ ತಂದೆ ಹೇಳ್ತಾರೆ ಒಂದಷ್ಟು ಕಂಡೀಷನ್ ಇದ್ದಾವೆ, ಕಂಡೀಷನ್ಗೆ ಒಪ್ಪಿದರೆ ನಾವು ಆ ಹುಡುಗನ ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಿದ್ದೀವಿ. ಏನು ಕಂಡೀಷನ್ನು? ದಿಬ್ಬಣ ಬರುವಾಗ ಹುಡುಗನ ಮನೆಯಿಂದ ಯಾರೂ ವಯಸ್ಸಾದವರು ಬರಬಾರ್ದು, ವೃದ್ಧರು ಇರಬಾರ್ದು ಆ ದಿಬ್ಬಣದಲ್ಲಿ. ಒಲ್ಲದ ಮನಸ್ಸಿನಿಂದ ಹುಡುಗಿ ಹುಡುಗನ ಮನೆಯವರಿಗೆ ಹೇಳ್ತಾಳೆ, ಹುಡುಗನಿಗೆ ಹೇಳ್ತಾಳೆ ಯಾರು ವಯಸ್ಸಾದವ್ರು ಕರ್ಕೊಂಬರ್ಬಾರ್ದಂತೆ ಅಂತ. ಹುಡುಗನಿಗೆ ದಿಕ್ಕೆ ತೋಚದಾಗ್ಬಿಡುತ್ತೆ. ತಂದೆಗೆ ವಯಸ್ಸಾಗಿದೆ, ತಂದೆ ಅಂದ್ಬಿಟ್ಟು ಮದುವೆ ಆಗೋದು ಹೇಗೆ? ತಂದೆ ಇದ್ದಾರೆ, ಅವ್ರಿಗೆ 90 ವರ್ಷ. ಅವರು ಕೊನೆಗಾಲದಲ್ಲಿ ಮೊಮ್ಮಗನ ಮದುವೆ ನೋಡ್ಬೇಕಂತಾರೆ, ಅವ್ರು ನೋಡಲಾರ್ದೆ ಮದುವೆ ಆಗೋದು ಹೇಗೆ? ಮನೆಯಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ತಂದೆ ಹೇಳ್ತಾರೆ ಮದುವೆ ಆಗೋದೇ ದೊಡ್ಡ ವಿಷಯ, ನೀವೊಬ್ಬರು ಪ್ರೀತಿಸ್ತಾ ಇದ್ದೀರಾ, ನೀವು ಮದುವೆ ಮಾಡ್ಕೊಂಡು ಸುಖವಾಗಿದ್ದುಬಿಟ್ರೆ ಅದೇ ನನ್ನ ಭಾಗ್ಯ, ನಾನು ಮದುವೆಗೆ ಬರೋದಿಲ್ಲ, ಪರವಾಗಿಲ್ಲ ಬಿಡು. ಆದರೆ ಆತನ ತಂದೆ ಅಂದರೆ ಈತನ ಅಜ್ಜ ಇರ್ತಾನಲ್ಲ, ಆತ ಹೇಳ್ತಾನೆ ನಾನು ಬರೋನೇ ಮದುವೆಗೆ, ತಪ್ಪಿಸ್ಕೊಳ್ಳಿಕ್ಕಾಗತ್ತೆ ರೀ, ಸಾಧ್ಯವೇ ಇಲ್ಲ, ನಾನು ಬರೋದೇ ಅಂತ. ಆವಾಗ ಕೊನೆಗೆ ಆತನನ್ನು ಒಂದು ಡಬ್ಬದಲ್ಲಿ ಕೂಡಿಸಿ ಅದನ್ನು ದಿಬ್ಬಣದ ಗಾಡಿಯಲ್ಲಿ ಹಾಕ್ಕೊಂಡು ತೊಗೊಂಡು ಹೊರಡ್ತಾರೆ ಮದುವೆ ಮನೆಗೆ ಹೊರಡ್ತಾರೆ. ಎದುರುಗೊಂಡು ನದಿ ಹರಿತಾ ಇರುತ್ತೆ. ಅಲ್ಲಿಗೆ ದಿಬ್ಬಣ ಬಂದಿಲ್ಲತ್ತೆ. ಯಾವಾಗಲೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋ ಮುಂಚೆ ಕೆರೆ ನದಿಗಳಿದ್ದು ಸ್ವಾಭಾವಿಕ. ಆ ಕಡೆಯಿಂದ ಹೆಣ್ಣಿನ ಕಡೆಯವರು ಬರ್ತಾರೆ, ಬಂದು ಹೇಳ್ತಾರೆ ಎಲ್ಲರೂ ಬಂದಿದ್ದೀವಿ. ಯಾರೂ ವೃದ್ಧರಿಲ್ಲ ಅಲ್ವಾ? ಇಲ್ಲ, ನಿಮ್ಗೆ ಇನ್ನೊಂದು ಕಂಡೀಷನ್ ಇದೆ ಅಂತ ಹುಡುಗಿಯ ತಂದೆ ಹೇಳ್ತಾನೆ. ಮತ್ತೇನು ಕಂಡೀಷನ್ ಬಂತಪ್ಪ? ಇದೇನು ನೀರು ಹರಿತಾ ಇದೆಯಲ್ಲ, ಈ ನೀರನ್ನು ತುಂಬ ನೀವು ಹಾಲು ತುಂಬಿಸ್ಬೇಕು, ಹಾಲು ತುಂಬಿಸಿದ್ರೆ ನಾವು ಮದುವೆ ಮಾಡ್ಕೋತೀವಿ. ಅಂದರೆ ಹೇಗಾದರೂ ಮಾಡಿ ಮದುವೆಯನ್ನು ನಾವು ನಿಲ್ಲಿಸಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಹುಡುಗನಿಗೆ ಬೇಜಾರಾಗ್ಬಿಡುತ್ತೆ, ಇನ್ನು ಸಾಧ್ಯ ಇಲ್ಲದೆ, ಯಾಕಂದರೆ ಇಡೀ ನದಿಗೆ ನಾವು ಹಾಲು ತುಂಬಿಸ್ಲಿಕ್ಕೆ ಸಾಧ್ಯವ? ಬೇಡ, ದಿಬ್ಬಣವನ್ನು ವಾಪಸ್ ತೊಗೊಂಡು ಹೊಡ್ರಿ ಅಂತ. ಇನ್ನೇನು ದಿಬ್ಬಣವನ್ನು ವಾಪಸ್ ತಿರುಗಿಸ್ತಾ ಇರ್ತಾರೆ, ಡಬ್ಬದಿಂದ ಬಾಗಿಲು ಬಡಿಯೋಕ್ಕೆ ಶುರು ಆಗುತ್ತೆ, ಸದ್ದು ಆಗುತ್ತೆ. ಏನು ಅಂತ ಕಿವಿ ಕೊಡ್ತಾರೆ, ಏನು ವಿಷಯ ಅಂತ ವಿಷಯ ಹೇಳ್ತಾರೆ, ಈ ರೀತಿ ಹಾಲು ಹಾಕೋ. ಅದು ಯಾವ ದೊಡ್ಡ ವಿಷಯ ಇದೆ ಅದರಲ್ಲಿ? ಅವ್ರಿಗೆ ಹೇಳು, ಹೆಣ್ಣಿನ ಕಡೆಯವ್ರಿಗೆ ಸರೋವರದಲ್ಲಿರುವಂಥ ನೀರನ್ನು ಖಾಲಿ ಮಾಡಲಿಕ್ಕೆ ಹೇಳು, ನಮ್ಮ ಹತ್ರ ಹಾಲು ರೆಡಿ ಇದೆ ಅಂತ ಹೇಳು. ಖುಷಿಯಾಗ್ಬಿಡ್ತಾರೆ ಎಲ್ಲರೂ. ಹುಡುಗನ ಕಡೆಯವರು ದಿಬ್ಬಣ ತೊಗೊಂಡು ಹುಡುಗಿಯ ಹತ್ರ ಹೋಗ್ತಾರೆ, ಹುಡುಗಿಯ ತಂದೆ ಹತ್ರ, ನಮ್ಮ ಹತ್ರ ಹಾಲು ಸಿದ್ಧ ಆಗಿದೆ, ಮೊದಲು ನೀರನ್ನು ಖಾಲಿ ಮಾಡು. ಹುಡುಗಿಯ ತಂದೆ ಖಚಿತ ಆಗಿಬಿಡುತ್ತೆ, ಏನು ಇದರಲ್ಲಿ ಯಾರೋ ಒಬ್ಬ ಅನುಭವಸ್ಥ ವ್ಯಕ್ತಿ ಇದ್ದಾರೆ. ನಿಜ ಹೇಳಿ, ಯಾರನ್ನ ಕರ್ಕೊಂಬಂದಿದ್ದಾರೆ? ಇಲ್ಲ, ನಮ್ಮ ತಾತ ಇದ್ದಾರೆ. ಆವಾಗ ಹುಡುಗಿಯ ತಂದೆ ಹೇಳ್ತಾನೆ, ಎಲ್ಲಿ ವೃದ್ಧರಿರ್ತಾರೋ, ಎಲ್ಲಿ ಅನುಭವಸ್ಥರಿರ್ತಾರೋ ಅಲ್ಲಿ ಸಮಸ್ಯೆಗೆ ಯಾವತ್ತೂ ಪರಿಹಾರ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಅವರು ಸಂಧ್ಯಾಕಾಲದಲ್ಲಿದ್ದಾರೆ, ವಯಸ್ಸಾದವರಿದ್ದಾರೆ, ಮುಪ್ಪಾಗಿದೆ ಅಂತ ಬಿಟ್ಟು ಹೋಗ್ಬಿಡ್ತೀವಿ. ಆವಾಗ ಸಮಸ್ಯೆಗಳು ಎದುರಾಗ್ತವೆ. ಮೊದಲು ನಿಮ್ಮ ಅಜ್ಜನನ್ನು ಎದುರು ಕೂಡಿಸ್ರಿ, ಅವರ ಹಣೆಗೆ ತಿಲಕ ಇಟ್ಟು ನಾವು ನಿಮ್ಮ ಮದುವೆ ನಮ್ಮ ದಿಬ್ಬಣವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಜೀವನದಲ್ಲಿ ವಯಸ್ಸು ಅನ್ನೋದಿದೆಯಲ್ಲ, ಅದು ಮಾಗಿದ ಅನುಭವದ ದ್ಯೋತಕ ಅಲ್ವಾ? ಯೋಚನೆ ಮಾಡಿ ನೋಡಿ.